ಮನುಷ್ಯ ಸದಾಕಾಲ ದುಡಿಮೆಯನ್ನ ನಂಬಬೇಕು ಹಾಗೂ ಅದರಂತೆ ಬದುಕಬೇಕು. ಕಾಯಕದ ಜೊತೆ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿದೆ ಅಂತ ಅಬಕಾರಿ ಸಿಪಿಐ ರಮೇಶ್ ಅಗಡಿ ಹೇಳಿದ್ದಾರೆ. ತಾಲೂಕಿನ ತುಮ್ಮರಗುದ್ದಿ ಗ್ರಾಮದಲ್ಲಿ ಹುಣ್ಣಿಮೆ ಪ್ರಯುಕ್ತವಾಗಿ ಜರುಗಿದ ಶ್ರೀ ಅಗ್ರಮ ದೇವಿ ದೇವಸ್ಥಾನದಲ್ಲಿ ಜರುಗಿದ 55ನೇ ಶಿವಾನುಭವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಗ್ರಾಮ ಇತರೆ ಗ್ರಾಮಕ್ಕಿಂತಲೂ ಪ್ರತಿ ಹಂತದಲ್ಲಿ ಉತ್ತಮವಾಗಿದೆ. ನಮ್ಮ ಗ್ರಾಮದ ಮಕ್ಕಳು ವಿದ್ಯಾವಂತರಾಗಬೇಕು. ಕೃಷಿಯಲ್ಲಿ ನಮ್ಮ ಗ್ರಾಮದಲ್ಲಿ ಮುಂದುವರೆದಿದೆ. ಎಲ್ಲರೂ ಕೂಡ ಸರ್ಕಾರಿ ಕೆಲಸವನ್ನೇ ನಂಬಬಾರದು, ಕೃಷಿಯನ್ನ ನಂಬಬೇಕು. ಮುಂದೊಂದು ದಿನ ರೈತ ಯುಗ ಬರಲಿದೆ. ಸರ್ಕಾರಿ ನೌಕರಿಗಿಂತ ರೈತನಿಗೆ ಬೆಲೆ ಬರುತ್ತೆ. ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು. ಇದರಿಂದ ಮನೆ ಮನಸ್ಸು ಅತ್ಯಂತ ಶುದ್ಧವಾಗಿರುತ್ತೆ. ಇಲ್ಲಿ ಯಾವುದು ನಮ್ಮ ಆಸ್ತಿಯಲ್ಲ, ಅದು ಈ ದೇಶದ ಆಸ್ತಿಯಾಗಿದೆ. ಶಿಕ್ಷಣದ ಜೊತೆ ಸಂಸ್ಕಾರ, ಮಾನವೀಯ ಮೌಲ್ಯವನ್ನ ಬೆಳೆಸಬೇಕು. ಉಪನ್ಯಾಸ ನೀಡಿ ಮಾತನಾಡಿದ ಪತ್ರಕರ್ತ ಈರಣ್ಣ ತೋಟದ ಮಾನವೀಯ ಗುಣವನ್ನ ಮನುಷ್ಯ ಬೆಳೆಸಿಕೊಳ್ಬೇಕು. ದ್ವೇಷ, ಅಸೂಹೆಗಳಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಜನ ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಕೊಡುವುದನ್ನು ನೋಡ್ತಾ ಇದ್ದೇವೆ. ಅದರಂತೆ ಇನ್ನು ಹೆಚ್ಚಿನದಾಗಿ ಮಾನವೀಯ ಗುಣವನ್ನ ಬೆಳೆಸಿಕೊಳ್ಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು. ಇದಕ್ಕೆ ಮಹಿಳೆಯರು ಮುಂದಾಗಬೇಕು. ಸ್ಥಳೀಯ ಗ್ರಾಮ ಪಂಚಾಯಿತಿ ಮೂಲಕ ನಿಮ್ಮ ಹಕ್ಕನ್ನ ಕೇಳಬೇಕು. ಅದಕ್ಕೆ ಬೇಕಾದ ಮುಂದಿನ ಕ್ರಮಕ್ಕೆ ನಾವು ಸಿದ್ಧರಿದ್ದೀವಿ. ಪ್ರಶ್ನೆ ಮಾಡುವುದನ್ನ ರೂಢಿಸಿಕೊಳ್ಬೇಕು ಎಂದಿದ್ದಾರೆ. ಆಧ್ಯಾತ್ಮಿಕ ಚಿಂತನೆ ಇದ್ದಾಗ ಮಾತ್ರ ಆ ಮನುಷ್ಯನ ಜೀವನ ಸಾರ್ಥಕ ಅಂತ. ಹೇಗೆ ನಾವು ಹಿಂದೆ ಯಾವುದು ಶರಣೆಯರ ಕಾಲ, ಅವಾಗ 12ನೇ ಶತಮಾನ ಆಗಲಿ, ಅದರ ನಂತರದ ಕಾಲವನ್ನ ಈಗಿನ ಟೆಲಿವಿಷನ್ ಯುಗ ಅಲ್ಲ, ಇದು ಸ್ಯಾಟಲೈಟ್ ಯುಗ. ಇದು ಸ್ಯಾಟಲೈಟ್ ಯುಗದಲ್ಲಿ ನಾವು ಇವತ್ತಿಗೂ ಶಿವಾನುಭವ ಕಾರ್ಯಕ್ರಮ ನಮ್ಮೂರಲ್ಲಿ ಹಮ್ಮಿಕೊಂಡಿದ್ದೀವಿ. ನಾನು ಆ್ಯಕ್ಚುಲಿ ಶಿವಾನುಭವ ಕಾರ್ಯಕ್ರಮ ಇದೆ, ತಾವು ಇದಕ್ಕೊಂದು ಭಾಗ ಆಗಬೇಕು ಅಂತೇಳಿ ಹಿರಿಯರು ಹೇಳಿದಾಗ ನಾನು ವಿಚಾರ ಮಾಡಿದೆ, ಎಲ್ಲಿ ಶಿವಾನುಭವ ಕಾರ್ಯಕ್ರಮ ಎಲ್ಲಿ ನಡೆಸ್ತಾರೆ, ಏನೇನಿದೆ. ಪಕ್ಕದಲ್ಲಿ ದಮ್ಮೂರು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮೂರಿನ ಗ್ರಾಮದ ಈ ಶಿವಾನುಭವ ಕಾರ್ಯಕ್ರಮ 55ನೇ ಕಾರ್ಯಕ್ರಮ. 5 ವರ್ಷದಿಂದ 55ನೇ ಕಾರ್ಯಕ್ರಮ ಅಂದರೆ ಅದೇನೋ ಸಣ್ಣ ಜರ್ನಿ ಅಲ್ಲ ಇದು. ಹಾಗಾಗಿ ನಾವೆಲ್ಲ ಮಾತೆಯರಲ್ಲಿ ಗುರುಹಿರಿಯರಲ್ಲಿ ಕೇಳೋದಷ್ಟೇ. ಆ್ಯಕ್ಚುಲಿ ಏನಾಗುತ್ತೆ, ಒಂದು ಮನೆ ಬೆಳಿಬೇಕಂದ್ರೆ ನಾವು ನಮ್ಮ ಕುಟುಂಬ ಬೆಳೆದಾಗ ಅದು ಕೊಡುಗೆ ಆಗುತ್ತೆ. ಒಂದು ಗ್ರಾಮಕ್ಕಾಗುತ್ತೆ, ನಂತರ ಅದು ದೇಶಕ್ಕಾಗುತ್ತೆ. ಹಾಗಾಗಿ ಮೊದಲು ನಾವೇನಾಗುತ್ತೆ, ಶಿಕ್ಷಣ ಅನ್ನೋದೈತಲ್ಲ, ಅದು ದೊಡ್ಡ ವೆಪನ್. ಅದು ಇವತ್ತಿನ ಕಾಲದಲ್ಲಿ. ಹಿಂದೆ ನಮ್ಮನ್ನೆಲ್ಲ ಸಮಾನತೆಯನ್ನು ಸಾರಿದಂಥ ಹಿಂದೆ ಅಂಬೇಡ್ಕರ್ ಸಾಹೇಬರು, ಯಾರೋ ಬಸವಣ್ಣವರು ಸಾರಿದ್ರು. ನಂತರ ಅಂಬೇಡ್ಕರ್ ಸಾಹೇಬರು ಏನು ಮಾಡಿದರು, ಸಮಾನತೆಯನ್ನು ಏನ್ ಮೂಲಕ ಸಾರಿದ್ರು, ಶಿಕ್ಷಣದ ಮೂಲಕನೇ ಸಾರಿದ್ರು. ಹಾಗಾಗಿ ನಾ ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮೂರಲ್ಲಿ ಪ್ರತಿಭಾ ಪುರಸ್ಕಾರ ನಾನು ಕೇಳ್ತಾ ಇದ್ದೆ. ಯುವಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಾವೆಲ್ಲರೂ ನೋಡಿನಿ. ಅದಕ್ಕೆ ಇಂತಹ ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮಗಳ ನಡೀಬೇಕು. ಜನರಿಗೆ, ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಅರಿವು ಏನಾಗುತ್ತೆ. ಶಿವಾನುಭವ ಗೋಷ್ಠಿ ಅಂತಂದು ಏನು ಕಾರ್ಯಕ್ರಮ ನಡೆಯುತ್ತಾವಲ್ಲ, ಅಂತ ಅದ್ದೂರಿ ಕಾರ್ಯಕ್ರಮ ಆಗತೈತಿ. ಇಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ. ಈ ಸಂದರ್ಭದಲ್ಲಿ ಶರಣಮ್ಮ ಅಂಗಡಿ, ರಾಜಶೇಖರ್ ಹಿರೇಮಠ, ಕಳಕನಗೌಡ ಪಾಟೀಲ್, ರುದ್ರಯ್ಯ ಹಿರೇಮಠ್, ಶರಣಪ್ಪ ದಾನಕ್ರು, ರವಿ ಚಲ್ವಾದಿ, ಶಿವು ಮಾಗೇರಿ, ಕರಿಸಿದ್ದಪ್ಪ, ಮಂಜುನಾಥ್ ಹಳ್ಳದ, ದುರ್ಗಪ್ಪ, ನಡುಲಮನಿ ಗ್ರಾಮದ ಮಹಿಳೆಯರ ಗುರು ಹಿರಿಯರು ಭಾಗವಹಿಸಿದ್ರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.